ಇದು ಸಾಮಾನ್ಯವಾಗಿ ರಾಯರ ಮಠದಲ್ಲಿ ಜಾಸ್ತಿ ಮಾಡ್ತಾರೆ. ಬಹಳ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನ ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದಿರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದು ಮಾಮೂಲಿ ಸಾಂಬಾರ್ ಪುಡಿ ಹಾಕಿ ಮಾಡೋಕ್ಕಾಗಲ್ಲ. ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಆಗಿರುವಂತ ಪುಡಿ ಮಾಡ್ಕೋಬೇಕು. ಒಂದ್ಸಲ ಇದನ್ನ ಮಾಡ್ಕೊಂಡು ಮನೆಯಲ್ಲಿ ನೋಡಿ, ನೀವು ಪದೇ ಪದೇ ಮಾಡ್ತಿರ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ ಈ ಹುಳಿತವೆ. ಸೊ ಇದು ಹುಳಿತವೆ ಖಾರ ಇರುತ್ತೆ, ಮಜ್ಜಿಗೆ ಹುಳಿ ಸ್ವಲ್ಪ ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕೆ ಈರುಳ್ಳಿ ಆಗಲಿ ಅಥವಾ ಟೊಮೆಟೊ ಆಗಲಿ ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಸಾಮಾನ್ಯವಾಗಿ ಇವತ್ತು ನಾವು ಏನ್ ಮಾಡಕ್ ಹೊರಟಿದೀವಿ ಅದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿದ್ರು ಬಹಳ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ. ಯಾಕಂದ್ರೆ ಇದು ಯಾವುದೇ ಹೋಟೆಲ್ಗಳಲ್ಲಿ ಸಿಗೋದಿಲ್ಲ. ಮತ್ತೆ ಮದುವೆ ಮನೆಗಳಲ್ಲಿ ಗೊತ್ತಿರೋರು ಇದನ್ನ ಹೇಳಿ ಮಾಡಿಸ್ತಾರೆ. ಮಾಡೋಂಥವ್ರಿಗೂ ಗೊತ್ತಿದ್ರೆ ಮಾತ್ರ ಇದನ್ನ ಮಾಡೋದಕ್ಕೆ ಒಪ್ಕೋತಾರೆ. ಹಾಗಾಗಿ ಅಂತ ಒಂದು ಸ್ಪೆಷಲ್ ಆಗಿರುವಂತ ಡಿಶ್ ಏನದು, ಹುಳಿತವೆ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ರಾಯರ ಮಠದಲ್ಲಿ ಜಾಸ್ತಿ ಮಾಡ್ತಾರೆ. ಮನೆಗಳಲ್ಲಿ ಗೊತ್ತಿರೋರು ಮಾಡ್ಕೊಂಡು ತಿಂತಾರೆ ಅನ್ನೋದು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ. ಸೊ ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬಹಳ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನ ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದಿರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದು ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಹುಳಿತವೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಒಂದು 1/4 ಕಪ್ ಆಗೋಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಬೇಳೆ ಕೂಗೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಕೂಡ ಹಾಕೊಳ್ಳೋಣ. ಇಲ್ಲೇನೆ ನೀರು ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಏನು ಚಿಂತೆ ಮಾಡುವಂಥದ್ದಿಲ್ಲ. ಆಮೇಲೆ ಹುಳಿತವೆ ಮಾಡುವಾಗ ಸೇರಿಸ್ಕೋಬೇಕಲ್ಲ, ಅವಾಗ ಕಮ್ಮಿ ಮಾಡಿದ್ರು ಆಗತ್ತೆ. ನೋಡಿ ಒಂಚೂರು ಅರಿಶಿನ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ದೇವ್ರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಕುಕ್ಕರ್ ಒಂದು 3 ವಿಷಲ್ ಕೂಗ್ಲಿ. 3 ವಿಷಲ್ ಕೂಗೋಷ್ಟೊತ್ತಿಗೆ ಇದಕ್ಕೆ ಮಾಮೂಲಿ ಸಾಂಬಾರ್ ಪುಡಿ ಹಾಕಿ ಮಾಡೋಕ್ಕಾಗಲ್ಲ. ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಆಗಿರುವಂತ ಪುಡಿ ಮಾಡ್ಕೋಬೇಕು. ಆ ಕುಕ್ಕರ್ ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವು ಪುಡಿ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯ ಒಲೆ ಕೂಡ ನಾವು ಅಂಟಿಸ್ಕೊಳ್ಳೋಣ. ಮಾಡೋ ಪ್ರೋಸೆಸ್ಸು ಸ್ವಲ್ಪ ಕಷ್ಟ ಅಂತ ನೋಡೋದಕ್ಕೆ ಅನ್ನಿಸ್ಬೋದು. ಬಟ್ ಒಂದ್ಸಲ ಇದನ್ನ ಮಾಡಿಕೊಂಡು ಮನೆಯಲ್ಲಿ ನೋಡಿ, ನೀವು ಪದೇ ಪದೇ ಮಾಡ್ತಿರ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ ಈ ಹುಳಿತವೆ. ಬಾಣಲಿ ಕಾದಿದೆ. ಒಂಚೂರು ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ. ಒಂದು 4-5 ತುಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಹಿಂಗುನ ಬಾಡಿಸ್ಕೊಂಬಿಡೋಣ. ಹಿಂಗು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು 2 ಇಂಚದು ಒಂದು 4 ತುಂಡು ಚಕ್ಕೆ ಹಾಕೊಂಡಿದ್ದೀನಿ. ಒಂದು 5-6 ಪೀಸು ಏಲಕ್ಕಿ ಹಾಕೊಂಡಿದ್ದೀನಿ. ಒಂದು 20-25 ಪೀಸು ಲವಂಗ ಹಾಕೊಳ್ತಿದ್ದೀನಿ. ಜಾಪತ್ರೆ ಹೂವು ಒಂದು 2 ಹಾಕೊಂಡಿದ್ದೀನಿ. ಒಂದು ಜಾಯಿಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಏನು ಹಾಕಿರೋಂಥ ಮಸಾಲೆವೇ ಪರಿಮಳ ಇವಾಗಲೇ ಏನು ಚೆನ್ನಾಗಿ ಬರ್ತಿದೆ ಗೊತ್ತಾ. ನಾವು ಹಾಕಿದಂಥ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಹಿಡಿ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಹಿಡಿ ಮೆಣಸು ಹಾಕೊಳ್ತಾ ಇದ್ದೀನಿ. ಮೆಣಸು ಎಲ್ಲರೂ ಹಾಕೋದಿಲ್ಲ, ಬಟ್ ಹಾಕಿದ್ರೆ ಅದರದೇ ಆದಂಥ ಒಂದು ಘಾಟು ಖಾರ ಇರುತ್ತಲ್ಲ, ಅದು ನಾವು ಮಾಡೋಂಥ ಹುಳಿತವೆದು ಪರಿಮಳ ಆಗಿರ್ಬೋದು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಪುಡಿ ಮಿಕ್ಕುತ್ತೆ ಅಂತಂದರೆ ಒಂದು ಸ್ವಲ್ಪ ದಿನ ಎತ್ತಿಟ್ಕೋಬೋದು. ಇದನ್ನು ಯಾವಾಗ ಬೇಕೋ ಅವಾಗ ಮಾಡ್ಕೋತಾ ಇರ್ಬೋದು. ಇದೇನಪ್ಪ ಇದು, ಒಂದು ಹುಳಿ ಮಾಡೋದಕ್ಕೆ ಇಷ್ಟೊಂದೆಲ್ಲ ಐಟಮ್ಸ್ ಯೂಸ್ ಮಾಡಿ ಪೌಡರ್ ಎಲ್ಲ ಮಾಡ್ಕೋಬೇಕಂತ ಅನ್ನಿಸ್ಬೋದು ನಿಮಗೆ. ಆದರೆ ಇದು ಬರೀ ಹುಳಿತವಾಗಿ ಮಾತ್ರ ಅಲ್ಲ, ನೀವು ಇದರಲ್ಲಿ ಬಿಸಿಬೇಳೆ ಬಾತ್ ಮಾಡ್ಬೋದು, ವಾಂಗಿ ಬಾತ್ ಮಾಡ್ಬೋದು, ಯಾವ್ದು ಬೇಕಾದರೂ ಮಾಡ್ಕೋಬೋದು. ನೋಡಿ, ಮೆಣಸು ಸಿಡಿತಾ ಇದೆ. ಹಾಗೆ ಸಿಡಿದ್ರೆ ಮೆಣಸು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಮೆಂತ್ಯ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಹಿಡಿ
ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಹಿಡಿ ಉದ್ದಿನಬೇಳೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಹಿಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಧನಿಯಾ ಹಾಕುವಂಥ ಸಮಯ. ಧನಿಯಾ ನೋಡಿ, 1 2 3 4 5 6 7 ಹಿಡಿ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾನು 1 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಧನಿಯಾ ಎಷ್ಟು ಫ್ರೈ ಆಗುತ್ತೋ ಚೆನ್ನಾಗಿ ನಾವು ಮಾಡುವಂಥ ಪುಡಿ ಅಷ್ಟು ಟೇಸ್ಟ್ ಬರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪುಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, 1 ನಿಮಿಷ ಧನಿಯಾನ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಪುಡಿ ಎಷ್ಟೊತ್ತು ಹುರಿಬೇಕು ಏನು ಅಂತ. ಆ ಕನ್ಫ್ಯೂಷನ್ನ ಹೋಗ್ಸೋದಕ್ಕೆ ಒಂದು ಟ್ರಿಕ್ ಇದು ನೋಡಿ. ಮೆಣಸಿನ್ಕಾಯಿ ಹಾಕೊಂಡಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು 5-6 ಕಡ್ಡಿ ಕರ್ಬೇವಿನ ಸೊಪ್ಪಿದೆ. ಕರ್ಬೇವಿನ ಸೊಪ್ಪು ಹಸಿ ಇದೆ. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಸಿ ಇರೋದು ಕ್ರಿಸ್ಪಿ ಆಗೋಗುತ್ತೆ. ಆ ಕ್ರಿಸ್ಪಿ ಆದರೆ ನಾವು ಹುರಿಯೋದಕ್ಕೆ ಹಾಕ್ಕೊಂಡಿರೋಂಥ ಪದಾರ್ಥ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದ್ಸಲ ಚೆಕ್ ಮಾಡಿಬಿಡೋಣ. ನೋಡಿ, ಕರ್ಬೇವಿನ ಸೊಪ್ಪು ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಕ್ರಿಸ್ಪ್ ಆಗಿರುವಂಥ ಸೌಂಡ್ ಬಂದು ಎಲೆ ಎಲ್ಲ ಪುಡಿ ಆದರೆ ನಾವು ಹುರಿತಾ ಇರೋಂಥ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿ 1-2 ಐಟಮ್ ಹಾಕೋದು ಬಾಕಿ ಇದೆ, ಹಾಕ್ಬಿಡೋಣ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಒಲೆ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ. ನಾವು ಹುರಿದಿರೋಂಥ ಪದಾರ್ಥ ಎಲ್ಲ ಬಿಸಿ ಇರುತ್ತಲ್ವಾ, ಆ ಬಿಸಿಗೆ ಇದೆಲ್ಲ ರೋಸ್ಟ್ ಆಗುತ್ತೆ. ಸ್ನೇಹಿತರೆ, ಹುಳಿತವೆ ಪುಡಿಗೆ ಪದಾರ್ಥಗಳೆಲ್ಲ ಹುರಿದಿದ್ದಾಗಿದೆ. ನಾವು ಹುರಿದಿರುವಂಥ ಪದಾರ್ಥ ಎಲ್ಲ ಪೂರ್ತಿ ತಣ್ಣಗಾಗಬೇಕು. ಕುಕ್ಕರ್ ಕೂಡ 3 ವಿಸಿಲ್ ಹೊಡೆದು ಆಫ್ ಮಾಡಿದ್ದೀನಿ. ಅದು ಕೂಡ ಕೂಲ್ ಆಗಲಿ. ನಾವು ಹುರಿದಿರೋಂಥ ಮಸಾಲ ಪದಾರ್ಥ ಎಲ್ಲ ತಣ್ಣಗಾಗಲಿ. ಇದನ್ನ ಪುಡಿ ಮಾಡ್ಕೊಂಡು ಬರೋಣ. ಅಷ್ಟೊತ್ತಿಗೆ ಅದು ಕೂಡ ಕೂಲ್ ಆಗಿರುತ್ತೆ. ಹುಳಿತವೆ ಮಾಡೋದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ಪುಡಿ ಎಲ್ಲ ತಣ್ಣಗಾಗಿತ್ತು. ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿದೆ. ಬಹಳ ಅದ್ಭುತವಾಗಿ ಪರಿಮಳ ಬರ್ತಾ ಇದೆ. ಈ ಥರ ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ರಸಮ್ ಆಗಿರ್ಬೋದು, ಸಾಂಬಾರು, ಈ ಥರ ಹುಳಿತವೆ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಸದ್ಯಕ್ಕೆ ಪಕ್ಕಕ್ಕಿರಲಿ. ದೇವರನ್ನ ಮತ್ತೆ ಸ್ಮರಿಸ್ಕೊಳ್ತಾ ಅದೇ ಬಾಣಲಿಗೆ ಒಲೆ ಅಂಟಿಸ್ಕೊಂಡಿದ್ದೀನಿ. ನಾವು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಕುಕ್ಕರು, ಬೇಳೆ ಕೂಗಿಸ್ಕೊಳ್ಳೋದಕ್ಕೆ ಪೂರ್ತಿ ಕೂಲಾಗಿದೆ. ಅದನ್ನು ಬಾಣಲಿಗೆ ನಾವು ಸೇರಿಸ್ಕೊಂಬಿಡೋಣ. ಈಗ ಇದಕ್ಕೆ ನೋಡಿ, ಒಂದು 400 ಗ್ರಾಮ್ ಇದೆ. ಇದು ಸಿಹಿ ಕುಂಬಳಕಾಯಿ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡು ಬಂದಿದ್ದೇನೆ. ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ. ಇದರ ಜೊತೆಗೇನೆ ಒಂದು 300 ಗ್ರಾಮ್ ಆಗೋಷ್ಟು ಹೀರೆಕಾಯಿ, ಇದನ್ನು ಕೂಡ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕೊಳ್ತಿದ್ದೀನಿ. ಈ ಸಮಯದಲ್ಲಿ ನೀವು ನೀರು ನೋಡಿ, ಬೇಕು ಅನ್ಸಿದ್ರೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನ ಹಾಕೊಳ್ಳಿ. ನಾವು ಹಾಕಿರೋಂಥ ತರಕಾರಿಗಳು ಸ್ವಲ್ಪ ಬೇಳೆ ಕಟ್ಟಿನ ಜೊತೆ ಬೇಯಲಿ, ಅಲ್ಲಿವರೆಗೂ ಸ್ವಲ್ಪ ಕಾಯೋಣ. ನಾನಿಲ್ಲಿ ಮಿನಿಮಮ್ ತರಕಾರಿಗಳು ತಗೊಂಡಿದ್ದೀನಿ. ನಾನು ತಗೊಂಡಿರೋದು ಹೀರೆಕಾಯಿ ಮತ್ತೆ ಸಿಹಿ ಕುಂಬಳಕಾಯಿ. ಬರೀ ಇಷ್ಟೇ ತಗೋಬೇಕಂತ ಏನಿಲ್ಲ. ಇದನ್ನ ಮಿಕ್ಸ್ ತರಕಾರಿ ಅಂದರೆ ಕ್ಯಾರೆಟು, ಹುರುಳಿಕಾಯಿ,
ಆಲೂಗಡ್ಡೆ ಅದರಿಂದನೂ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ಹುಳಿತವೆ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಂಬಿನೇಷನ್ ಅಂತ ಮಜ್ಜಿಗೆ ಹುಳಿ ಮಾಡ್ತಾರೆ. ಸೊ ಇದು ಹುಳಿತವೆ ಖಾರ ಇರುತ್ತೆ, ಮಜ್ಜಿಗೆ ಹುಳಿ ಸ್ವಲ್ಪ ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಅದರ ಕಾಂಬಿನೇಷನು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ಇದು ಬೇಸಿಕ್ ಆಗಿ ನಾರ್ಮಲ್ ಆಗಿ ಮಾಡುವಂಥ ಹುಳಿತವೆ. ಇದು ಎರಡು ತರಕಾರಿ ತೊಗೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಈರುಳ್ಳಿ ಆಗಲಿ ಅಥವಾ ಟೊಮೆಟೊ ಆಗಲಿ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ತರಕಾರಿಗಳು ಬೇಳೆಕಟ್ಟು ಜೊತೆ ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ಒಂದು ಚೂರು ಅರಿಶಿನ ಹಾಕ್ಕೊಳ್ಳೋಣ. ನಾವು ಬೇಳೆ ಕೂಗುವಾಗಲೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ವಿ, ಇಲ್ಲೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಜೊತೆಗೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವು ಸೊಪ್ಪನ್ನ ಪುಡಿ ಮಾಡಿ ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ. ನೋಡಿ, ಕರಿಬೇವಿನ ಸೊಪ್ಪು ನಾವು ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಹಾಕ್ಬಿಡ್ತೀವಿ. ಹಂಗೆ ಹಾಕಬಾರ್ದು. ಅದನ್ನು ಅರ್ಧ ಮುರಿಬೇಕು, ಕೈಯಲ್ಲೇ ಮುರಿಬೇಕು. ಅದು ಕೂಡ ನಾವು ಕತ್ತರಿ ಇಟ್ಕೊಂಡು ಕಟ್ ಮಾಡ್ತೀವಿ ಅಂದರೆ ಅಲ್ಲ, ಕೈಯಲ್ಲೇ ಮುರಿದು ಹಾಕಬೇಕು. ಆವಾಗ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಅದರದ್ದು. ಒಂದು 50ರಿಂದ 60 ಭಾಗ ತರಕಾರಿಗಳು ಬೆಂದಾಗಿದೆ. ಪೂರ್ತಿ ಬೇಯಲಿ, ಆಮೇಲೆ ಮುಂದೆ ಏನೇನು ಹಾಕಬೇಕು ನೋಡೋಣ. ಸ್ನೇಹಿತರೆ, ಒಂದು 10 ನಿಮಿಷ ತರಕಾರಿಗಳನ್ನ ಬೇಯಲಿ ಅಂತ ಬಿಟ್ಟಿದ್ದೆ. ಬೆಂದಿದೆಯಾ ಒಂದ್ಸಲ ನೋಡ್ಬಿಡೋಣ. ನಾವು ಹಾಕಿದಂಥ ನೀರು ಎಲ್ಲ ಕರಗಿದೆ. ನೋಡಿ ಪೀಸ್ ಆಗೋಗ್ತಾ ಇದೆ. ತರಕಾರಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣ ನೆನೆಸಿ ಅದರ ರಸ ಹಿಂಡ್ಕೊಂಡು ಬಂದಿದ್ದೀನಿ. ಆ ರಸ ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಳ್ಳೋಣ. ನಾವು ಎಷ್ಟು ಪ್ರಮಾಣದ ಹುಣಸೆ ಹಣ್ಣು ತೊಗೊಂಡಿರ್ತೀವಲ್ಲ ಅಷ್ಟೇ ಪ್ರಮಾಣದ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಪುಡಿ ನಾವೇನು ಹುರ್ಕೊಂಡು ರುಬ್ಬಿದ್ವಲ್ಲ ಅದನ್ನು ಹಾಕೊಳ್ಳೋಂಥ ಸಮಯ ಈಗ. ನೋಡಿ, ನಾವು ಸಾಮಾನ್ಯವಾಗಿ ಸಾಂಬಾರೆಲ್ಲ ಮಾಡುವಾಗ ತೆಂಗಿನಕಾಯಿ ಹಾಕ್ಬಿಟ್ಟು ಅದಕ್ಕೆ ಪುಡಿ ಹಾಕ್ಬಿಟ್ಟು ನೀರು ಹಾಕಿ ರುಬ್ತೀವಿ. ಅದೇ ರೀತಿ ಇದಕ್ಕೂ ಮಾಡ್ಕೋಬೋದು, ಮಾಡಬಾರ್ದಂತೇನಿಲ್ಲ. ಬಟ್ ಹಾಗೆ ಮಾಡಿದ್ರೆ ತುಂಬ ಒದಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು 3-4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ನಾವೇನಾದರೂ ರುಬ್ಬಿ ಹಾಕೊಳ್ಳೋದಾದರೆ ಇನ್ನೂ ಒಂದು ಇಬ್ಬರಿಗೆ ಎಕ್ಸ್ಟ್ರಾ ಆಗೋಗುತ್ತೆ. ಸೊ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಆ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಪುಡಿನ ಇಲ್ಲಿಗೆ ಹಾಕೊಂಬಿಡಿ. ನೋಡಿ, 1 2 3. ಸ್ವಲ್ಪ ಖಾರ ಬೇಕು ಮತ್ತು ತರಕಾರಿಗೆ ಅಂತ ಒಂದು ಅರ್ಧ ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಪುಡಿ ಹಾಕಿದ್ದಾಗಿದೆ, ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ಒಂದು 5 ನಿಮಿಷ ತರಕಾರಿಗಳ ಜೊತೆ ಇದು ಕುದಿಲಿ. ನಾವು ಹಾಕಿರುವಂತ ಮಸಾಲಾ ಪುಡಿ ಪ್ರತಿಯೊಂದು ತರಕಾರಿಗೂ ಅದು ಅಂಟಬೇಕು. ಅವಾಗಲೇ ನಾವು ಮಾಡೋಂಥ ಹುಳಿತವೆ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು ರುಚಿಸೋದು. ಸೊ ಹಾಗಾಗಿ ಒಂದು 5 ನಿಮಿಷ ಇದು ಕುದಿಲಿ. ಸ್ನೇಹಿತರೆ, ಹುಳಿತವೆ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಹುಳಿತವೆ ಸವಿಯಲು ಸಿದ್ಧ. ಒಲೆ ಅಂಟಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಒಂದೇ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು. ಇದನ್ನು ಕೂಡಿಸ್ಕೊಂಡು ಹುಳಿತವೆಗೆ ಹಾಕ್ಬಿಟ್ರೆ ಪರ್ಫೆಕ್ಟ್ ಆಗಿರೋ ಅಥೆಂಟಿಕ್ ಆಗಿರೋ ಹುಳಿತವೆ ರೆಡಿಯಾಗೋಗುತ್ತೆ. ಈಗ ಒಲೆ ಆಫ್ ಮಾಡ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಅಥೆಂಟಿಕ್ ಆಗಿ ಮಾಡುವಂಥ ಹುಳಿತವೆ ಸವಿಯಲು ಸಿದ್ಧ. ಇದು ಸಾಮಾನ್ಯವಾಗಿ ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಈ ಥರ ಹಳೇ ಕಾಲದ ರೆಸಿಪೀಸ್ ಇದೆಲ್ಲ. ನೋಡಿ ಏನು ಸಖತ್ತಾಗಿ ಬಂದಿದೆ.
ಒಂದು ಸ್ಪೂನ್ ಇದನ್ನು ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡ್ಲಾ ನಿಮಗೆ ಹೆಂಗೆ ಬಂದಿದೆ ಅಂತ. ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಈ ಬಿಸಿ ಬಿಸಿ ಹುಳಿತವೆ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಭಾನುವಾರ ಮಧ್ಯಾಹ್ನ ಹೊತ್ತು ಇದನ್ನು ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಿದ್ರೆ ರಾತ್ರಿವರೆಗೂ ಎಚ್ಚರ ಆಗಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ನಾವೇನು ಹಾಕಿದ್ವಲ್ಲ ಮಸಾಲೆ ಪದಾರ್ಥಗಳು, ಜಾಕಾಯಿ ಆಗಿರ್ಬೋದು, ಜಾಪತ್ರೆ ಆಗಿರ್ಬೋದು, ಮೆಣಸು ಹಾಕಿದ್ವಿ, ಮೆಣಸಿನ ಘಾಟು ಖಾರ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಚಳಿ ಬೇರೆ ಶುರುವಾಗಿದೆ, ಸುಮಾರು ಜನಕ್ಕೆ ಗಂಟ್ಲು ನೋವು, ಒಣಕೆಮ್ಮು ಎಲ್ಲ ಶುರುವಾಗಿರುತ್ತೆ. ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ, ಎಲ್ಲ ಮಾಯ ಆಗೋಗುತ್ತೆ. ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಪರ್ಫೆಕ್ಟಾಗಿದೆ, ಏನು ಒಂಚೂರು ಹೆಚ್ಚಿಲ್ಲ, ಒಂಚೂರು ಕಮ್ಮಿ ಇಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ, ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.